ओम आद्यन्तवन्तः कवयः पुराणा सूक्ष्मा बृहन्तोऽप्यनुशासितारः सर्वान् ज्वरान् घ्नन्तु ममानिरुद्धः प्रद्युम्न संकर्षणवासुदेवाः नारायणे त्वेकमनावसामि सर्वेण भावेन शरीरभूता तस्मिन् हि धर्मस्तु महान्यविष्टः ब्रह्मण्यता चात्र तथा प्रियत्वम् वायुर्भीमो भीमनादो महौजाः सर्वेषां च प्राणिनां प्राणभूतः अनावृत्तिर्देहिनां देहपाते तस्माद्वायुर्देवदेवो विशिष्टः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 6ನೇಯ ಅಧ್ಯಾಯ ಇದು, 6ನೇಯ ಭಾಗ. ಅಲ್ಲಿ ನಾವು ಇವತ್ತು ನೋಡಬೇಕಾದದ್ದು 12ನೇಯ ಅಧ್ಯಾಯ. ಕೃಷ್ಣ ಯುಧಿಷ್ಠಿರನಿಗೆ ಮಾಡಿದಂತಹ ಉಪದೇಶವನ್ನು ನಾವು ನೋಡ್ತಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. महाभारतं नाम भगवता वासिष्ठकृष्णेन अस्य जगतः कल्याणार्थं ग्रथितं वेदोपब्रह्मणोद्देशकं महाकाव्यम् इति सर्वैः विदितमेव. तत्र अस्मिन् आश्वमेधिके पर्वे अयं वासिष्ठकृष्णः इमां कथां कथयति, यत्र यादवः कृष्णः रुक्मिणीरमणः बन्धुहत्यया तातप्यमानं सानुजं युधिष्ठिरं प्रति स्वयमेव नैकविधानि तत्त्वानि उपदिदेश. तत्र अतीते अध्याये यद्यपि बाह्यशत्रवः हे युधिष्ठिर त्वया निर्जिताः, तथापि आन्तरिकः कश्चन शत्रुः नितरां पीडाकरः अयमेव अन्तःशत्रुः वृत्रो नाम. तस्य तु जयः अतीव दुष्करः अत्यवश्यकश्च. तमिमम् अन्तःशत्रुं त्वं जय इति युधिष्ठिरं प्रोत्साहयामास. अस्मिन्नपि अध्याये युधिष्ठिराय मनोनिग्रहस्य उपदेशं विधत्ते अयं यादवः कृष्णः. द्विविधो जायते व्याधिः शारीरो मानसस्तथा परस्परं तयोर्जन्म निर्द्वन्द्वं नोपपद्यते. हे धर्मराज, द्विविधाः खलु व्याधयः उपलभ्यन्ते, शारीरिकाः मानसिकाश्चेति. कदाचित् शारीरव्याधिभिः मनोव्याधयोऽपि सञ्जायन्ते. अपरेषु केषुचित् प्रसङ्गेषु मनोव्याधिभिः शारीराः अपि व्याधयः सञ्जायन्ते. परस्परं तयोर्जन्म. एवं च अस्य व्याधिद्वयस्य मध्ये कश्चन सहयोगः वर्तते. शरीरे जायते व्याधिः शारीरस्य निगद्यते. सर्वैरेतद्विदितमेव. यः व्याधिः शरीरे उत्पद्यते सः शारीरः इति निगद्यते. यश्च व्याधिः मनसि चित्ते सञ्जायते स एव मानसः इति कथ्यते. वातः पित्तं कफः
ಏತೇ ತು ಅಸ್ಯ ಶರೀರಸ್ಯ ಗುಣಾಃ ಶೀತೋಷ್ಣೇ ಚೈವ ವಾಯುಶ್ಚ शीत इति कफः उष्ण इति पित्तम् वायुः इति वातः एवञ्च एत एव त्रयः गुणाः यदि एतेषां गुणानां साम्यं सुकरं भवति तदा शरीरी अपि स्वस्थः इति कथ्यते। ಶೀತ ಉಷ್ಣ ಮತ್ತು ವಾಯು ಅಂತ ಮೂರು ಥರದ ಗುಣಗಳು ಕೇಳಿ ಬರ್ತವೆ. ಅವುಗಳನ್ನೇ ವಾತ, ಅವುಗಳನ್ನೇ ಕಫ, ಪಿತ್ತ ಮತ್ತು ವಾಯು ಅಂತ ಹೇಳ್ತಾರೆ. ವಾಯುವನ್ನೇ ವಾತ ಅಂತ ಹೇಳ್ತಾರೆ. ಶರೀರದ ಗುಣಗಳಿವು. ಅವು ಸಮಾನ ಸ್ಥಿತಿಯಲ್ಲಿದ್ದರೆ ಶರೀರವು ಸ್ವಸ್ಥವಾಗಿರ್ತದೆ. ಮತ್ತೆ ಅಂಥ ಶರೀರದಲ್ಲಿರುವಂತಹ ಜೀವನನ್ನು ಕೂಡ ಸ್ವಸ್ಥನಾದಂತಹ ಪುರುಷ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಒಂದು ವೇಳೆ ಆ ಗುಣಗಳ ಸಮಾನತೆಗೇನಾದರೂ ಧಕ್ಕೆ ಬಂದರೆ ಅದನ್ನೇ ಅನಾರೋಗ್ಯ ಅಂತ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ಮಹಾಭಾರತದಲ್ಲಿ ಬಂದಿರುವಂತಹ ಈ ಶ್ಲೋಕಗಳೇನಿವೆ, ಈ ಶ್ಲೋಕಗಳನ್ನ ಇವತ್ತಿಗೂ ಕೂಡ ಈ ಒಂದು 2-3 ಶ್ಲೋಕಗಳನ್ನ ಆಯುರ್ವೇದದ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಬೋಧಿಸ್ತಾರೆ. ಉಷ್ಣೇನ ಬಾಧ್ಯತೆ ಶೀತಂ, ಶೀತೇನ ಉಷ್ಣಂ ಚ ಬಾಧ್ಯತೆ. ಕೆಲವು ಬಾರಿ ಕಫ ಅನ್ನೋದು ವಾತವನ್ನ, ಈ ಪಿತ್ತವನ್ನ ಬಾಧಿಸ್ತದೆ. ಹಾಗೆ ಪಿತ್ತವು ವಾತವನ್ನು ಕೂಡ ಬಾಧಿಸುವುದು ಇದೆ. ಇದಲ್ಲದೆ ಮನಸ್ಸಿನ 3 ಗುಣಗಳಿವೆ. ಶರೀರಕ್ಕೆ ಸಂಬಂಧಪಟ್ಟಂತಹ 3 ಗುಣಗಳ ಒಂದು ಸಮಾನತೆ ಹೇಗೆ ಆರೋಗ್ಯಕ್ಕೆ ಕಾರಣನೋ, ಮಾನಸಿಕವಾದಂತಹ 3 ಗುಣಗಳು ಇವೆ. ಆತ್ಮನ ಗುಣಗಳು ಸತ್ವಂ ರಜಸ್ತಮ ಇತಿ ತ್ರಯಃ ಆತ್ಮಗುಣಾಃ ಸ್ಮೃತಾಃ. ಆ 3 ಗುಣಗಳು ಕೂಡ ಸಮಾನ ಸ್ಥಿತಿಯಲ್ಲಿದ್ದರೆ ಅದನ್ನ ಸ್ವಸ್ಥ, ಆ ವ್ಯಕ್ತಿಯನ್ನು ಸ್ವಸ್ಥ ಅಂತ ಹೇಳ್ತಾರೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ಗುಣ ಹೆಚ್ಚಾದರೆ ಅದನ್ನ ಮತ್ತೊಂದು ಗುಣದ ಜೊತೆಗೆ ಸಮೀಕರಿಸಬೇಕು. ತೇಷಾಂ ಅನ್ಯತಮ ಉತ್ಸೇಕೆ ವಿಧಾನ ಉಪದಿಶ್ಯತೆ. ವಸ್ತುತಃ ಈ 3 ಗುಣಗಳು ಕೇವಲ ಆತ್ಮನಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಕೂಡ ಆಗಿದೆ. ಇದ್ರ ಬಗ್ಗೆ ಈ ಹಿಂದೆ ಕೆಲವು ಬಾರಿ ಕೂಡ ನಾನು ಹೇಳಿದ್ದೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ ಅಂತ ಭಗವದ್ಗೀತಾ ಹೇಳಿದೆ. ಸತ್ವ ರಜಸ್ತಮಸ್ಸು ಅನ್ನುವಂತಹ 3 ಗುಣಗಳು ಇವು ಪ್ರಕೃತಿಯ ಗುಣಗಳು. ಅವು ಈ ಶರೀರದಲ್ಲಿ ನಮ್ಮನ್ನು ಕಟ್ಟಿ ಹಾಕಿವೆ ಅಂತ ಭಗವದ್ಗೀತಾ ಹೇಳಿದೆ. ಭಾಗವತ ಇತ್ಯಾದಿ ಕಡೆಗಳಲ್ಲೂ ಕೂಡ ಇದರ ಬಗ್ಗೆ ವರ್ಣನೆ ಬಂದಿದೆ. ಈ ವಿಷಯವನ್ನು ಸ್ವಲ್ಪ ನಾವು ಸ್ಪಷ್ಟೀಕರಣ ಪೂರ್ವಕವಾಗಿ ಶ್ರವಣ ಮಾಡಬೇಕು. ನಮಗೆ ಗೊತ್ತಿರುವಂತೆ ಸಾಮಾನ್ಯವಾಗಿ ಈ ಸತ್ವ ರಜಸ್ತಮಸ್ ಅನ್ನೋ 3 ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟವು. ಆತ್ಮ ಮೂಲತಃ ಅಪ್ರಾಕೃತವಾದಂತಹ ಸ್ವರೂಪ ಇದ್ದವನು. ಪರಮಾತ್ಮ ಮಾತ್ರ ಅಲ್ಲ, ಜೀವಾತ್ಮನು ಕೂಡ ಅಪ್ರಾಕೃತವಾದ ಸ್ವರೂಪ ಇದ್ದವನೇ. ಆದ್ರಿಂದ ಅವನಿಗೆ ಅವನ ಮೂಲ ಸ್ವರೂಪದಲ್ಲಿ, ಜೀವನ ಮೂಲ ಸ್ವರೂಪದಲ್ಲಿ ಸತ್ವ ರಜಸ್ತಮಸ್ ಅನ್ನುವ ಗುಣಗಳಿಲ್ಲ ಅಂತ ನಾವು ಸಾಮಾನ್ಯವಾಗಿ ತಿಳಿದಿರ್ತೇವೆ. ಆದರೆ ಅವನ ಮೂಲ ಸ್ವರೂಪದಲ್ಲಿಯೂ ಕೂಡ ಸತ್ವ ರಜಸ್ತಮಸ್ ಅನ್ನುವ ಗುಣಗಳಿವೆ. ಅವು ಆ ಸತ್ವ ರಜಸ್ತಮಸ್ ಅನ್ನುವ 3 ಗುಣಗಳು ಅಪ್ರಾಕೃತವಾದ ಗುಣಗಳು ಮತ್ತೆ ಪ್ರಾಕೃತವಾದ ಗುಣಗಳು ಅಂತ ಹೀಗೆ 2 ವಿಧವಾಗಿವೆ. ಅಪ್ರಾಕೃತವಾದಂತಹ ಸತ್ವ ರಜಸ್ತಮಸ್ ಅನ್ನುವ ಗುಣಗಳೇ ಆ ವ್ಯಕ್ತಿಯನ್ನ ಸಾತ್ವಿಕನನ್ನಾಗಿ, ರಾಜಸನನ್ನಾಗಿ ಮತ್ತು ತಾಮಸನನ್ನಾಗಿ ಮಾಡ್ತವೆ. ವ್ಯಕ್ತಿ ಸಾತ್ವಿಕನೋ ರಾಜಸನೋ ತಾಮಸನೋ ಆಗುವುದು ತನ್ನ ಮೂಲ ಸ್ವರೂಪದಲ್ಲಿಯೇ ಆ ಅಪ್ರಾಕೃತವಾದ ಗುಣಗಳ ಕಾರಣದಿಂದ. ಮತ್ತೆ ಪ್ರಾಕೃತವಾದಂತಹ ಸತ್ವ ರಜಸ್ತಮಸ್ ಅನ್ನುವ 3 ಗುಣಗಳೇನಿವೆ, ಇವುಗಳು
ಆತನ ಶರೀರದ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ಶರೀರ, ಇಂದ್ರಿಯ, ಮನಸ್ಸು ಇತ್ಯಾದಿಗಳ ಮೇಲೆ. ಅದರೊಳಗೆ ಈ ಜೀವ ಬಂದಿಯಾಗಿರುವುದರಿಂದ ಆ ಅಪ್ರಾಕೃತವಾದ ಸತ್ವ ರಜಸ್ತಮ ಗುಣಗಳಲ್ಲದೆ ಪ್ರಾಕೃತವಾದಂತಹ ಗುಣಗಳು ಕೂಡ ಈತನ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ. ಇದು ನಾವು ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕಾದಂತಹ ಸಂಗತಿ. ಅಪ್ರಾಕೃತವಾದಂತಹ ಗುಣಗಳ ಹಿಡಿತದಲ್ಲೂ ನಾವಿದ್ದೇವೆ, ಹಾಗೆ ಪ್ರಾಕೃತವಾದಂತಹ ಗುಣಗಳ ಹಿಡಿತದಲ್ಲೂ ನಾವಿದ್ದೇವೆ. ಭಾಗವತ ತಾತ್ಪರ್ಯ ಅದನ್ನು ಹೀಗೆ ಹೇಳ್ತದೆ: ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ. ಈ ಸತ್ವ ರಜಸ್ತಮಸ್ ಅನ್ನೋ 3 ಗುಣಗಳು ಜೀವನನ್ನ ಶರೀರದಲ್ಲಿ ಕಟ್ಟಿ ಹಾಕ್ತವೆ ಅಂತ ಬಂದಿದೆಯಲ್ಲ, ಅದು ಹೇಗೆ ಕಟ್ಟಿ ಹಾಕ್ತವೆ ಅಂದ್ರೆ, ಸತ್ವ ಹೇಗೆ ಕಟ್ಟಿ ಹಾಕ್ತದೆ, ರಜೋಗುಣ ಹೇಗೆ ಕಟ್ಟಿ ಹಾಕ್ತದೆ, ತಮೋಗುಣ ಹೇಗೆ ಕಟ್ಟಿ ಹಾಕ್ತದೆ ಅಂತ ಅಲ್ಲೊಂದಿಷ್ಟು ವರ್ಣನ ಇದೆ ಭಾಗವತ ತಾತ್ಪರ್ಯದಲ್ಲಿ. ನಮ್ಮ ಶರೀರವನ್ನು ನಾವು ಒಂದು ವೇಳೆ ನಿರೂಪಿಸಿಕೊಂಡ್ರೆ ಆ ಶರೀರದಲ್ಲಿರುವಂತಹ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ತ್ವಗಿಂದ್ರಿಯ ಅನ್ನುವಂಥ ಈ ಜ್ಞಾನೇಂದ್ರಿಯಗಳು ಮತ್ತೆ ಮನಸ್ಸು, ಇವಿಷ್ಟು ನಮ್ಮನ್ನು ಕಟ್ಟಿ ಹಾಕಿವೆ. ಅವುಗಳ ಹಿಡಿತದಲ್ಲೇ ನಾವಿದ್ದೇವೆ. ಆ ಹಿಡಿತ ಅನ್ನೋದು ಸತ್ವಗುಣಕ್ಕೆ ಸೂಚಕ. ಜ್ಞಾನೇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ನಮ್ಮನ್ನು ಕಟ್ಟಿ ಹಾಕಿದ್ದೇ ಸತ್ವಗುಣ. ರಜಃ ಕರ್ಮೇಂದ್ರಿಯ ನಿತ್ಯಂ. ಇನ್ನು ಈ ರಜೋಗುಣ ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ಕರ್ಮೇಂದ್ರಿಯಗಳ ಹಿಡಿತದಲ್ಲೂ ನಾವಿದ್ದೇವಲ್ಲ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಹೀಗೆ 5 ಕರ್ಮೇಂದ್ರಿಯಗಳ ಹಿಡಿತದಲ್ಲೂ ನಾವಿದ್ದೇವೆ. ಈ ಕರ್ಮೇಂದ್ರಿಯಗಳ ಹಿಡಿತದಲ್ಲಿ ನಾವಿರುವುದು ಆ ರಜೋಗುಣ ನಮ್ಮ ಮೇಲೆ ಸ್ಥಾಪಿಸಿರುವಂತಹ ಪ್ರಭುತ್ವಕ್ಕೆ ಒಂದು ಸೂಚಕ. ಹಾಗಾದರೆ ಇನ್ನು ತಮೋಗುಣದ ಹಿಡಿತ ಎಲ್ಲಿ ಅಂದ್ರೆ, ಶರೀರೇಣ ತಮಸ್ತಥ. ನಮ್ಮ ಇಡೀ ಶರೀರದಲ್ಲೇ ನಾವು ಈಗೇನು ಬಂದಿಯಾಗಿದ್ದೇವಲ್ಲ, ಶರೀರದಿಂದ ನಮಗೆ ಬೇಕಾದಾಗ ಹೊರಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಬೇಕಾದಾಗ ನಮ್ಮ ಶರೀರದ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬರು ಶರೀರದಲ್ಲಿ ನಮ್ಮನ್ನ ಹಾಕಿದ್ದಾರೆ, ನಾವು ಬಂದಿದ್ದೇವೆ. ಈ ಶರೀರದಿಂದ ಹೊರಗೆ ಅವರು ಎಳೆದು ಹಾಕಿದಾಗ ನಾವು ಈ ಶರೀರವನ್ನು ಬಿಟ್ಟು ಹೋಗಬೇಕು. ನಮಗೆ ಇದರಲ್ಲಿ ಯಾವುದೇ ಆಯ್ಕೆಗಳಿಲ್ಲ. ಹೀಗಾಗಿ ಒಟ್ಟಾರೆ ಶರೀರವೇ ನಮ್ಮನ್ನ ಕಟ್ಟಿ ಹಾಕಿದೆ. ಅದು ತಮೋಗುಣದ ಹಿಡಿತ ನಮ್ಮ ಮೇಲಿರುವುದಕ್ಕೆ ಸೂಚಕ. ಮತ್ತೆ ಭಾಗವತ ತಾತ್ಪರ್ಯ ಇನ್ನಷ್ಟು ವಿವರಗಳನ್ನು ಹೇಳ್ತದಲ್ಲಿ, ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನ ಅಭಿಮನ್ಯತೆ. ಮನುಷ್ಯನ ಅಂತರಂಗದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಆತ್ಮದಲ್ಲಿ ಒಂದು ಕರ್ತೃತ್ವ, ಮನಸ್ಸಿನ ಮೂಲಕ ಆತ್ಮನಲ್ಲಿ ಒಂದು ಕರ್ತೃತ್ವದ ಅಭಿಮಾನ ಇರ್ತದಲ್ಲ ಅವನಿಗೆ. ಆಂತರಂ ಎತ್ತು ಕರ್ತೃತ್ವಂ ತತ್ಸತ್ವೇನ ಅಭಿಮನ್ಯತೆ. ಸತ್ವಗುಣದಿಂದಾಗಿ ನಾನು ಕರ್ತ ಅನ್ನುವಂತಹ ಅಭಿಮಾನ ಅವನಿಗೆ ಯಾವತ್ತೂ ಮೂಡ್ತಾ ಇರ್ತದೆ. ನಾನು ಕರ್ತ ಅಂತ ಅವನು ಯಾವತ್ತೂ ಭಾವಿಸಿಕೊಂಡು ಪ್ರವೃತ್ತಿ ಮಾಡ್ತಾ ಇರ್ತಾನೆ. ರಜಸಾತ್ವಭಿಮನ್ಯೇತ ಕರಣೈ ಕರ್ಮಕಾರಕೈ. ಈ ರಜೋಗುಣ ನಮಗೆ ಯಾವ ಅಭಿಮಾನವನ್ನು ಹುಟ್ಟು ಹಾಕ್ತದೆ ಅಂದ್ರೆ, ಕರಣೈ ಕರ್ಮಕಾರಕೈ. ನಮ್ಮಿಂದ ಕರ್ಮಗಳನ್ನು ಮಾಡಿಸುವಂತಹ ಇಂದ್ರಿಯಗಳೇನಿವೆ ಅವೆಲ್ಲವೂ ಕೂಡ ಮಾಡಿಸುವಂತಹ ಯಾವ ಕ್ರಿಯೆಗಳಿವೆ ಆ ಕ್ರಿಯೆಗಳ ಅಭಿಮಾನ ನಮಗೆ ಬರ್ತದಲ್ಲ, ಅದೆಲ್ಲವೂ ರಜೋಗುಣದ ಮೂಲಕ ಬಂದದ್ದು. ತಮಸಾತ್ವಭಿಮನ್ಯೇತ ಶಾರೀರಂ ವೇದನಾದ್ಯಂತೂ ತಮಸಾಹಿ ಪ್ರಪದ್ಯತೆ. ಶರೀರದಲ್ಲಾಗುವಂತಹ ವೇದನೆ, ನೋವು, ಸಂಕಟ ಮೊದಲಾದದ್ದೇನಿದೆ ಇವೆಲ್ಲ ತಮೋ ಗುಣಗಳಿಂದ ಆ ನೋವು ನನಗೆ ಆಗುವುದು ಅಂತ ನಾವು ತಿಳ್ಕೊಳ್ತಾ ಇರ್ತೀವಿ. ಅದಕ್ಕಾಗಿ ತಮೋ ಗುಣವನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡಷ್ಟು ನಮಗೆ ಎಷ್ಟೇ ವೇದನೆಗಳಾದರೂ ಆ ವೇದನೆಗಳನ್ನು ನಾವು ಗೆಲ್ಲಿಕ್ಕೆ ಸಾಧ್ಯ ಆಗ್ತದೆ. ವೇದನೆ ಆಗುವುದೆಲ್ಲರಿಗೂ ಹಾಗೇ ಆಗ್ತದೆ. ಮಾನಸಿಕವಾದ ದುಃಖಗಳು, ದೈಹಿಕವಾದಂತಹ ವ್ಯಾಧಿಗಳು ಇವೆಲ್ಲ ಮನುಷ್ಯನಿಗೆ ಹಾಗೇ ಆಗ್ತಿರ್ತವೆ. ಆದರೆ ತಮೋ ಗುಣದ ಹಿಡಿತದಲ್ಲಿ ಜೀವ ಹೆಚ್ಚು ಇದ್ದಷ್ಟು ಅದರ ಆ ವೇದನೆಗಳ ಪರಿಣಾಮ ಹೆಚ್ಚು. ತಮೋ ಗುಣದ ಪ್ರಭಾವವನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ನಮ್ಮ ವೇದನೆ, ನಮ್ಮ ಗೋಳಾಟ, ನಮ್ಮ ನರಳಾಟ ಇವೆಲ್ಲವೂ ಕೂಡ ಕಡಿಮೆ ಆಗ್ತವೆ ಅಂತ ತಾತ್ಪರ್ಯ. ಪೂರ್ಣ ಇಲ್ಲದಂತಾಗುವುದಿಲ್ಲ. ನಾವು ಈ ಶರೀರದಲ್ಲಿ ಇರುವಷ್ಟು ಕಾಲವೂ ಅವೆಲ್ಲ ಇದ್ದದ್ದೇ, ಆದರೂ ಹೀಗಾಗ್ತದೆ. ಇದಲ್ಲದೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಒಂದ್ ಕಡೆ ಹೇಳ್ತಾರೆ,
ಈ ಸತ್ವ ರಜಸ್ತಮಸ್ಸನ್ನು 3 ಗುಣಗಳು ನಮ್ಮನ್ನು ಬಂಧಿಸುವುದು ಹೇಗೆ ಅಂದ್ರೆ ಶ್ರೀರ್ ದೇವಬಂಧಿಕಾಂಡ್ರಣ ಭೂರ್ದೈತ್ಯಾನಾಂ ತಥಾಪರ. ಈ ಶ್ರೀ ಭೂ ದುರ್ಗಾ ಅಂತೇನೋ ಭಗವದ್ ಲಕ್ಷ್ಮೀದೇವಿಯ 3 ರೂಪಗಳಿವೆ. ಅದು ದುರ್ಗಾ ಅನ್ನೋದು ತಮೋ ಗುಣಕ್ಕೆ ನಿಯಾಮಕವಾದದ್ದು, ಭೂ ಅನ್ನೋದು ರಜೋಗುಣಕ್ಕೆ ನಿಯಾಮಕವಾದದ್ದು, ಶ್ರೀ ಅನ್ನೋದು ಈ ಸತ್ವಗುಣಕ್ಕೆ ನಿಯಾಮಕವಾದದ್ದು. ಅಲ್ಲಿ ಈ ಶ್ರೀ ಲಕ್ಷ್ಮೀದೇವಿಯ ಶ್ರೀ ಎಂಬ ರೂಪ ದೇವತೆಗಳನ್ನು ಕಟ್ಟಿಹಾಕಿದೆ, ಮನುಷ್ಯರನ್ನು ಕಟ್ಟಿಹಾಕಿರುವುದು ಭೂ ಎಂಬ ರೂಪ, ಮತ್ತೆ ದೈತ್ಯರನ್ನು ಕಟ್ಟಿಹಾಕಿರುವುದು ದುರ್ಗಾ ಎಂಬ ರೂಪ. ಇವಿಷ್ಟು ಪ್ರಧಾನವಾಗಿ. ಆದರೂ ಎಲ್ಲರೂ ಕೂಡ ನಾವೆಲ್ಲರೂ ಲಕ್ಷ್ಮೀದೇವಿಯ 3 ರೂಪಗಳಿಂದಲೂ ಆ 3 ರೂಪಗಳಿಂದ ಅಭಿಮನ್ಯವಾಗುವಂತಹ 3 ಗುಣಗಳಿಂದಲೂ ಬದ್ಧರಾಗಿಯೇ ಇದ್ದೇವೆ. ಗೀತಾ ತಾತ್ಪರ್ಯದಲ್ಲಿ 14ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದ ಬಳಿಕ ಹೀಗೆ ಆಚಾರ್ಯರ ತಾತ್ಪರ್ಯ ಇದೆ. ಅಲ್ಲಿಂದ ನಾನೀಗ ಹೇಳಿರುವಂತಹ ಭಾಗ ಅದು. ಶ್ರೀರ್ ದೇವಬಂಧಿಕಾಂಡ್ರಣ ಭೂರ್ದೈತ್ಯಾನ ತಥಾಪರ ಅಂತ. ಮಹಾಲಕ್ಷ್ಮೀ ರೀತಿ ಪರ ಭಾರ್ಯ ನಾರಾಯಣಸ್ಯ ಪ್ರಕೃತಿರ್ನಾಮ ಸಾಜ್ಞೇಯ ಪ್ರಕರ್ಷೇಣ ಕರೋತಿಯತ್. ಸತ್ವ ರಜಸ್ತಮಸ್ಸನ್ನು 3 ಗುಣಗಳ ಬಗ್ಗೆ ಬಂದಿದ್ದರಿಂದ ಆ ಲಕ್ಷ್ಮೀದೇವಿ ನಮ್ಮ ಮೈ ಮನಗಳ ಮೇಲೆ ಮಾಡುವ ಪ್ರಭಾವದ ಬಗ್ಗೆ ಹೇಳಬೇಕು ಅಂತ ಕಾಣಿಸ್ತೇವತ್ತು. ಅವಳಿಗೆ ಪ್ರಕೃತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಳು ಪ್ರಕರ್ಷೇಣ ಕರೋತಿ, ಎಲ್ಲವನ್ನೂ ಚೆನ್ನಾಗಿ ಮಾಡ್ತಾಳೆ. ವಸ್ತುತಃ ಅವಳು ಮಾಡಿದ್ದೆಲ್ಲವೂ ಚೆನ್ನಾಗೇ ಇರ್ತದೆ. ನಾವದನ್ನ ಮಾಡಿದ್ದು ಅದು ಉಚಿತವಾಗಿದೆ, ಅದು ನಮ್ಮ ಏಳಿಗೆಗಾಗಿದೆ ಅನ್ನುವುದನ್ನು ಅರಿಯಲಾರದೆ ನಮಗಿದೇನೋ ಕೆಟ್ಟದಾಯ್ತಲ್ಲ ಅಂತ ನಾವು ಗೋಳಾಡ್ತೇವೆ. ತುಂಬಾ ಸುಂದರವಾದ ಶಬ್ದ ಅದು ಪ್ರಕೃತಿ ಅನ್ನೋ ಶಬ್ದ. ಪ್ರಕೃತಿ ಅನ್ನೋದು ಎಲ್ಲಾ ಸ್ತ್ರೀಯನ್ನೂ ಹೇಳ್ತದೆ, ಪ್ರತಿಯೊಬ್ಬ ಸ್ತ್ರೀಯರನ್ನೂ ಪ್ರಕೃತಿ ಅನ್ನೋ ಶಬ್ದ ಹೇಳ್ತದೆ. ಪುರುಷ ಎಂಬ ಶಬ್ದ ಪ್ರತಿಯೊಬ್ಬ ಪುರುಷನನ್ನೂ ಹೇಳ್ತದೆ. ಪ್ರಕೃತಿ ಪುರುಷರ ಜ್ಞಾನದಿಂದಲೇ ತತ್ವಜ್ಞಾನ ಅಂತ ಭಾಗವತ ತಾತ್ಪರ್ಯಗಳು ಕೂಡ ಒಂದ್ ಕಡೆ ಹೇಳ್ತವೆ. ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾ, ಎಲ್ಲಾ ಜೀವರು ಪುರುಷ ಎಂಬ ಶಬ್ದದಿಂದ ವಾಚ್ಯರು. ತತ್ಪತ್ನ್ಯಃ ಬಂಧಶಕ್ತಿಶ್ಚ ಸ್ತ್ರೀಯಃ ಸರ್ವಾಹ ಜಡಾಹ ಅಪಿ, ಎಲ್ಲಾ ದೇವತಾ ಪುರುಷರ ಪತ್ನಿಯರು ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿ ಚೇತನ ಪ್ರಕೃತಿ ಇವೆಲ್ಲವೂ ಕೂಡ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯ. ಪ್ರಕೃತಿ ಅವಳು ಚೆನ್ನಾಗೇ ಮಾಡ್ತಾಳೆ. ಅವಳು ಚೆನ್ನಾಗಿ ಮಾಡ್ತಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವಳು ಕೆಟ್ಟದಾಗಿ ಮಾಡಿದ್ದಾಳೆ, ನಮಗೇನೋ ಕೆಟ್ಟದಾಗಿದೆ ಅಂತ ನಾವು ಭಾವಿಸಿದ್ದೇವಷ್ಟೇ. ಅವಳಿಗೆ ತಸ್ಯಾಸ್ತು 3 ರೂಪಾಣಿ ಸತ್ವಂ ನಾಮ ರಜಸ್ತಮಃ. ಸೃಷ್ಟಿಕಾಲದಲ್ಲಿ ಅವು 3 ಗುಣಗಳು ವಿಭಾಗ ಹೊಂದುತ್ತವೆ. ಸೃಷ್ಟಿಕಾಲೇ ವಿಭಜ್ಯಂತೆ ಸತ್ವಂ ಶ್ರೀಹಿ ಸದ್ಗುಣ ಪ್ರಭಾ. ಅಲ್ಲಿ ಸತ್ ತ್ವಂ ಅಂತ ಲಕ್ಷ್ಮೀದೇವಿಗೆ ಹೆಸರು ಹೇಳ್ತಾರೆ. ಅವಳಿಗೆ ಯಾಕೆ ಸತ್ವ ಅಂತ ಹೇಳ್ತಾರೆ ಅಂದ್ರೆ ಅವಳು ಸದ್ಗುಣ ಉಳ್ಳವಳಾದ್ದರಿಂದ, ಸದ್ಗುಣದ ಕಾಂತಿ ಉಳ್ಳವಳಾದ್ದರಿಂದ. ಸತ್ ಅಂದ್ರೆ ಸದ್ಗುಣ, ತ್ವ ಅನ್ನುವುದು ಆ ಕಾಂತಿಯನ್ನು ಹೇಳ್ತದೆ. ತ್ವಿಷದ್ ದೀಪ್ತವಂತ ಧಾತು. ಆ ಲಕ್ಷ್ಮೀದೇವಿಯ ಕಾಂತಿ ಆ ತ್ವ ಎಂಬ ಶಬ್ದದಿಂದ ವಾಚ್ಯವಾಗಿದೆ. ಹೀಗೆ ಸತ್ ತ್ವ ಅದು ಸತ್ವ ಎಂಬುದಾಗಿದೆ. ರಜೋ ರಂಜನ ಕರ್ತೃತ್ವ ಭೂಹು ಸಾ ಸೃಷ್ಟಿಕರಿ ಮತ. ರಂಜನ ಮಾಡುವುದರಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡಿ ರಂಜನ ಎಲ್ಲರಿಗೂ ಕಿಂಚಿತ್ ಸಂತೋಷವನ್ನು ಕೊಡ್ತಾಳೆ ಅಂತಲೂ ತಿಳ್ಕೋಬಹುದು. ಇಲ್ಲೆಲ್ಲ ರಂಜನ ಅಂದ್ರೆ ಅಭಿವ್ಯಕ್ತಿ. ಎಲ್ಲರ ಗುಣಗಳು ಅಭಿವ್ಯಕ್ತ ಆಗುವುದು ಈ ರಜೋಗುಣದಿಂದ. ನಮ್ಮ ಕ್ರಿಯೆಗಳು ಎಲ್ಲವೂ ವ್ಯಕ್ತ ಆಗುವುದೇ ಈ ರಜೋಗುಣದಿಂದ. ಈ ಭೂದೇವಿ ಲಕ್ಷ್ಮೀದೇವಿಯ ಭೂ ಎಂಬ ರೂಪವೇ ಈ ನಾವಿರುವ ಭೂ ದೇವಿಯಲ್ಲಿ 18ನೇ ಕಕ್ಷಾದಲ್ಲಿರುವಂತಹ ಭೂದೇವಿಯಲ್ಲಿದೆ. ಯದಾವೇಶಾದ್ ಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ. ಮುಂದೆ ಲಕ್ಷ್ಮೀ ರೂಪಳಾದ ಈ ದುರ್ಗಾದೇವಿಯೇ ತಮಸ್ಸಂತ ಕರೆಸ್ಕೊಂಡಿದ್ದಾಳೆ. ಯಾಕೆಂದ್ರೆ ತಮೋ ಗ್ಲಪನೆ ಅಂತ ಧಾತು. ಈ ದುರ್ಗಾದೇವಿ ತಮೋ ಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ಅವಳು ನಮ್ಮ ಈ ಶರೀರದಲ್ಲಿ ನಮ್ಮನ್ನು ಹಿಡಿದಿಟ್ಟಿದ್ದಾಳೆ. ಆ ಕಾರಣದಿಂದಾಗಿ ನಮಗೆ ತಮಗ್ಲಪನೆ, ಈ ತೀವ್ರವಾದಂತಹ ದುಃಖ ಇತ್ಯಾದಿಗಳಾಗ್ತಾ ಇದೆ. ಜೀವಾನಾಂ ಗ್ಲಪನಾಥ್ ದುರ್ಗಾ ತಮ ಇತ್ಯೇವ ಕೀರ್ತಿತ. ದುರ್ಗಾ ಅನ್ನೋ ಶಬ್ದವು ಮತ್ತೆ ತಮ ಎಂಬ ಶಬ್ದವು ತುಂಬಾ ಅದ್ಭುತವಾದ ಶಬ್ದಗಳು. ಯಾಕೆಂದ್ರೆ ತಮಸ್ ಎಂಬ ಶಬ್ದ ಅವಳು ನಮ್ಮನ್ನ ಶರೀರದಲ್ಲಿ ಕಟ್ಟಿ ಹಾಕಿ, ಸಂಸಾರದಲ್ಲಿ ಕಟ್ಟಿ ಹಾಕಿ
ದುಃಖ ಕೊಡ್ತಾ ಇದ್ದಾಳೆ ಅಂತ ಹೇಳ್ತದೆ. ಆದ್ರೆ ದುರ್ಗಾ ಎಂಬ ಶಬ್ದ ದುರ್ಗಾ ತಾರಯಸೆ ದುರ್ಗಾ ತಸ್ಮಾತ್ ದುರ್ಗಾ ಸ್ಮೃತಾ ಜನೈಹಿ ಅಂತ ಅವಳನ್ನ ದುರ್ಗಾ ಎಂಬ ಶಬ್ದ ಹಾಗೆ ಹೇಳ್ತದೆ. ಈ ದುರ್ಗದಿಂದ ನಮಗೆ ಬಂದಿರುವಂತಹ ಕಷ್ಟಕರವಾದ ಈ ಸಂಸಾರದಿಂದ ನಮ್ಮನ್ನು ದಾಟಿಸುವವಳಾದ್ರಿಂದ ಅವಳು ದುರ್ಗಾ. ಹೀಗೆ ಅವಳಿಗೆ ದುರ್ಗಾ ಅಂತನೂ ಹೆಸರು, ತಮಸ್ಸಂತನೂ ಹೆಸರು. ಏತಾಭಿಹಿ ತಿಸೃಭಿಹಿ ಜೀವಾಹ ಸರ್ವೇ ಬದ್ಧಾಹ ಅಮುಕ್ತಿಗಾಹ. ಮುಕ್ತಿಯನ್ನು ತಲುಪದೇ ಇರುವಂತಹ ಜೀವರೆಲ್ಲರೂ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಪ್ರತಿಯೊಬ್ಬರೂ ಕೂಡ ಈ 3 ರೂಪಗಳಿಂದ ಬದ್ಧರೆ. ತಥಾಪಿ ವಿಶೇಷತಃ ಶ್ರೀ ದೇವಬಂಧಿಕ. ಶ್ರೀ ಅನ್ನೋ ರೂಪ ದೇವತೆಗಳಿಗೆ ಬಂಧಕ, ಭೂ ಅನ್ನೋ ರೂಪ ಮನುಷ್ಯರಿಗೆ ಬಂಧಕ, ಮತ್ತೆ ದೈತ್ಯರಿಗೆ ದುರ್ಗಾ ಅನ್ನೋ ರೂಪ ಬಂಧಕ. ಆದರೆ ಈ 3 ರೂಪಗಳಿಂದಲೂ ಪರನಾದ ವಿಷ್ಣು ಜ್ಞಾತ್ವ ವಿಮುಚ್ಯತೆ. ಭಗವಂತನನ್ನು ತಿಳಿದರೆ ಆ ಜೀವ ಮುಕ್ತನಾಗ್ತಾನೆ. ಭಗವತಿಯ ಈ 3 ರೂಪಗಳಿಂದ ಶ್ರೇಷ್ಠನಾದವನು ಭಗವಂತ ಅನ್ನುವುದು ಸರಿಯಾದ ತತ್ವಜ್ಞಾನ. ಇದಿಲ್ಲದೆ ಹೋದ್ರೆ, ಇದರಲ್ಲೇನಾದ್ರೂ ಈ ತತ್ವಜ್ಞಾನದಲ್ಲಿ ಏನಾದರೂ ಕಲಬೆರಕೆ ಮಾಡಿಕೊಂಡ್ರೆ ತಾವತ್ತಂ ನೃಪಶುಂ ವಿದುಹು, ಅವನನ್ನ ನೃಪಶು, ಮನುಷ್ಯಾಕಾರದ ಪಶು ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕ ವಿನಾತಾಂ ನಹಿ ಕಿಂಚನ. ಮೂಲತಃ ಈ ಜೀವನಿಗೆ ಸ್ವರೂಪ ದೇಹ ಇದೆ, ಅದರ ಹೊದಕಿಗಾಗಿ ಒಂದು ಲಿಂಗ ದೇಹ ಇದೆ. ಅನಿರುದ್ಧ ದೇಹವಾಗಲಿ ಭೌತ ದೇಹವಾಗಲಿ ಆಮೇಲೆ ಬಂದದ್ದು. ಅದು ಬಂದಿರುವುದು ಯಾವುದರಿಂದ? ಈಶ್ವರೇಚ್ಛೆಯಿಂದ ಬಂದಿರೋದು. ಅದೇ ಪ್ರಾಥಮಿಕ. ದ್ವಿತೀಯ ಪ್ರಕೃತಿ ಪ್ರೋಕ್ತ. ಅದು ಬಿಟ್ರೆ ಈ ಪ್ರಕೃತಿಯೇ ಈ ನಮಗೆ ಈ ಶರೀರದಲ್ಲಿ ನಮ್ಮನ್ನು ಹಿಡಿದಿಟ್ಟಿರುವಂತದ್ದಾಗಿದೆ. ಅದಕ್ಕಾಗಿ ಪರಮಾತ್ಮನ ನಿರ್ಗುಣ ಬ್ರಹ್ಮ ಅಂತಲೂ ಲಕ್ಷ್ಮೀದೇವಿಯನ್ನು ಸಗುಣ ಬ್ರಹ್ಮ ಅಂತಲೂ ವರ್ಣನೆ ಮಾಡ್ತಾರೆ. ಹರಿವಂಶ ಹಾಗೆ ಹೇಳಿದೆ, ಭಾಗವತ ತಾತ್ಪರ್ಯ ಅದನ್ನ ಉದ್ಧರಿಸಿದೆ. ಹರಿಸ್ತು ನಿರ್ಗುಣಂ ಬ್ರಹ್ಮ. ಯಾಕೆಂದ್ರೆ ಸಗುಣವಾದದ್ದು ಈ ಪ್ರಕೃತಿ, ಅದರ ಅಭಿಮಾನ ಇರುವುದು ಲಕ್ಷ್ಮೀದೇವಿಗೆ. ಪರಮಾತ್ಮ ಯಾವುದರ ಮೇಲೂ ಅಭಿಮಾನ ಇಲ್ಲದವನಾದ್ರಿಂದ ಅವನು ನಿರ್ಗುಣ ಬ್ರಹ್ಮ, ಅವಳು ಸಗುಣ ಬ್ರಹ್ಮಳು. ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ. ಆದ್ರಿಂದ ಲಕ್ಷ್ಮೀನಾರಾಯಣರ ದಾಂಪತ್ಯ ಅಂದ್ರೆ ತುಂಬಾ ವಿಚಿತ್ರವಾದ ದಾಂಪತ್ಯ. ಅದು ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮರ ದಾಂಪತ್ಯ. ಬೇರೆ ಕಡೆ ಸಗುಣ ನಿರ್ಗುಣರಿಗೆ ಏನಾದರೂ ಇಂಥದೊಂದು ದಾಂಪತ್ಯ ಮೇಲನ ಆಗಿದ್ರೆ ದೊಡ್ಡ ಕೋಲಾಹಲ, ದಾಂಪತ್ಯದಲ್ಲಿ ಅಸ್ವಾರಸ್ಯ ಎಲ್ಲ ಆಗಿ ಹೋಗ್ತಿತ್ತು. ಆದರೆ ಅವರ ಒಂದು ವಿಶಿಷ್ಟವಾದ ಮೂಲ ಸ್ವರೂಪದ ಕಾರಣದಿಂದಾಗಿ ಅನಾದಿ ಕಾಲದ ದಾಂಪತ್ಯ ಆ ಪ್ರಕೃತಿ ಪುರುಷರಲ್ಲಿ ನಡೆದು ಬಂದಿದೆ. ಈ ಮಹಾಭಾರತ ಹೀಗೆ ಹೇಳ್ತಿದೆ, ನಾವೀಗ ನೋಡ್ತಿರುವ ಅಶ್ವಮೇಧಿಕ ಪರ್ವ. ತಮೋಗುಣ ಸ್ವರೂಪದ ಆ ಶೋಕ ಇದೆಯಲ್ಲ, ಅದು ಹರ್ಷದಿಂದ ಬಾಧಿತ ಆಗ್ತದೆ. ಹರ್ಷೇಣ ಬಾಧ್ಯತೆ ಶೋಕ, ಹರ್ಷ ಶೋಕೇನ ಬಾಧ್ಯತೆ ಎರಡೂ ಆಗ್ತದೆ. ಜೀವಮಾನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಕದಾಚಿತ್ ಸತ್ವಗುಣದ ಮೇಲ್ಗೈ ಆದಾಗ ಶೋಕ ಕೆಳಗುಳಿತದೆ, ಸುಖ ಮೇಲ್ ಹೋಗ್ತದೆ. ಕೆಲವು ಬಾರಿ ತಮೋಗುಣದ ಪ್ರಭಾವವೇ ಹೆಚ್ಚಾಗಿ ಆಗ ಆ ಹರ್ಷ ಕುಸಿದು ಹೋಗ್ತದೆ. ಮನುಷ್ಯ ಡಿಪ್ರೆಷನ್ ಇತ್ಯಾದಿಗಳಿಗೆ ಒಳಗಾಗ್ತಾನೆ. ಕಶ್ಚಿತ್ ದುಃಖೇ ವರ್ತಮಾನ ಸುಖಸ್ಯ ಸ್ಮರ್ತುಮಿಚ್ಛತಿ. ಯಾರೋ ಒಬ್ಬನಿಗೆ ತೀವ್ರವಾದಂತಹ ದುಃಖ. ತುಂಬಾ ಸುಂದರವಾದಂತಹ ಒಂದು ವಿಶ್ಲೇಷಣೆ ಇದೆಲ್ಲ. ಮನಸ್ಸಿನ ವಿಶ್ಲೇಷಣೆಯೂ ಹೌದು, ಮತ್ತು ಹಾಗೆ ಅಧ್ಯಾತ್ಮದ ವಿಶ್ಲೇಷಣೆಯೂ ಕೂಡ ಹೌದಿದೆ. ದುಃಖ ಆದಾಗ ನನಗೂ ಒಂದು ಸ್ವಲ್ಪ ಸುಖ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಪೇಕ್ಷೆ ಪಡ್ತಾನೆ. ಮತ್ತೆ ಸುಖವಾಗಿದ್ದವನು ನನಗೆ ಹಿಂದೆ ತುಂಬಾ ದುಃಖ ಇತ್ತು, ಆ ದುಃಖ ಎಲ್ಲ ಈಗ ಪರಿಹಾರ ಆಗಿದೆ, ನಾನೀಗ ಚೆನ್ನಾಗಿದ್ದೇನೆ ಅಂತ ತಿಳ್ಕೊತಾನೆ. ಕಶ್ಚಿತ್ ಸುಖೇ ವರ್ತಮಾನ ದುಃಖಸ್ಯ ಸ್ಮರ್ತುಮಿಚ್ಛತಿ. ಹಿಂದಿನ ದುಃಖವನ್ನು ಅವನು ನೆನಪು ಮಾಡ್ಕೊಳ್ತಾನೆ. ಸತ್ವಂ ನ ದುಃಖಿ ದುಃಖಸ್ಯ ನ ಸುಖಿ ತ್ವಂ ಸುಖಸ್ಯ ಚ ಸ್ಮರ್ತುಮಿಚ್ಛಸಿ ಕೌಂತೆಯ ದೈವಂ ಹಿ ಬಲವತ್ತರಂ. ಸ್ಮರ್ತುಮಿಚ್ಛಸಿ ಕೌಂತೆಯ ದೈವಂ ಹಿ ಬಲವತ್ತರಂ ಅಂತ ಕೆಲವು ಕಡೆ ಪಾಠ ಇದೆ. ಕಿಮನ್ಯ ದುಃಖ ವಿಭ್ರಮಾತ್ ಅಥವಾ ತೇ ಸ್ವಭಾವೋಯಂ ಏನ ಪಾರ್ಥ ಅವಕೃಷ್ಯಸೆ. ನೀನು ಯಾವಾಗ ದುಃಖ ಬಂದಿದೆಯೋ ಆ ದುಃಖ ಬಂದಾಗ ದುಃಖದ ನಿವಾರಣೆಗಾಗಿ ಸುಖವನ್ನ ಸ್ಮರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನು ಅಂದ್ರೆ, ಸುಖವನ್ನು ಸ್ಮರಿಸಬೇಕು ಅಂತಂದ್ರೆ ನಿನಗೆ ಈಗ ದುಃಖ ಬಂದಿದೆ, ಆದ್ರೆ ದುಃಖ ಹೀಗೆ ಇರುವುದಿಲ್ಲ ಯಾವತ್ತೂ ಕೂಡ. ಒಂದು ಕಾಲದಲ್ಲಿ ದುಃಖ ಹೋಗಿ
ನಿನಗೂ ಕೂಡ ಒಂದು ದೊಡ್ಡ ಸುಖ ಬರುವುದಿದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ಬೇರೆ ಕಡೆ ಬರುವಂತ ಒಂದು ಮಾತಿದೆ. ಮಹಾಭಾರತದಲ್ಲಿ ಹಿಂದೆಲ್ಲಾದ್ರೂ ಬಂದಿದ್ದಿರಬಹುದು. ದುಃಖ ಶಾಶ್ವತವಾಗಿ ಏನೂ ಇರೋದಿಲ್ಲ, ಸುಖ ಶಾಶ್ವತವಾಗಿರ್ತದ. ದೀರ್ಘಕಾಲ ನಾವು ಸುಖವಾಗಿ ಇದ್ದದ್ದೆಂದೂ ಇಲ್ಲ. ಹಾಗೆ ದೀರ್ಘಕಾಲ ದುಃಖದಿಂದ ನಾವು ಕೂಡ ಇರೋದಿಲ್ಲ. ನಾವು ದುಃಖ ಬಂದಾಗ, ದುಃಖದಿಂದ ನರಳಾಡುವ ಪ್ರಸಂಗ ಬಂದಾಗ, ಇವತ್ತು ನಾವು ಬಂದಿರುವ ದುಃಖ ಕೆಲವು ಕಾಲ ಅಷ್ಟೇ ಇರುವಂಥದ್ದು ಅಂತ ನಾವು ಭರವಸೆ ತಾಳ್ಬೇಕು. ಯಾಕೆಂದ್ರೆ ಹಿಂದೆ ನಮಗೆ ಬಂದಂತಹ ಸುಖದ ನೆನಪು ನಾವು ಮಾಡಿಕೊಂಡು ಆ ಸುಖ ದೀರ್ಘಕಾಲ ಇತ್ತ, ನಮಗೆ ಬೇಕು ಅಂತ ಇನ್ನಷ್ಟು ಸುಖ ಬೇಕು ಅಂತಿತ್ತು, ಅದು ಹೊರಟೋಯ್ತು, ಕೆಲವು ಕಾಲ ಇದ್ದು ಹೊರಟೋಯ್ತು. ಹಾಗೆ ದುಃಖವೂ ಕೂಡ ಕೆಲವು ಕಾಲ ಇದ್ದು ಹೊರಟೋಗುವಂಥದ್ದೇ. ಕಸ್ಯನೋ ವ್ಯಸನಂ ಪ್ರಾಪ್ತಂ ಶ್ರೇಯಃ ಕಸ್ಯ ನಿರಂತರಾಹ. ದುಃಖ ಯಾರಿಗೆ ಬಂದಿಲ್ಲ, ಯಾರಿಗೆ ನಿರಂತರವಾಗಿ ಸಂಪತ್ತು, ಅನುಕೂಲ, ಭೋಗ, ಭಾಗ್ಯವೇ ಇರ್ತದೆ, ಹಾಗಿರೋದು ಸಾಧ್ಯ ಇಲ್ಲ ಅಂತ ರಾಮಾಯಣದಲ್ಲೂ ಕೂಡ ಬರುವಂತಹ ಕೆಲವು ಮಾತುಗಳಿವೆ. ಮತ್ತೆ ಒಟ್ಟಾರೆ ನಿನ್ನ ಜೀವನವನ್ನು ನೀರೇ ಅವಲೋಕನ ಮಾಡಿಕೊಳ್ಬೇಕು. ಸ್ಮರ್ತುಂ ಅರ್ಹಸಿ, ಸ್ಮರ್ತುಂ ಇಚ್ಛಸಿ ಅಂತ ಕೆಲವು ಕಡೆ ಇದೆ. ನೀನು ಆ ಇಚ್ಛಸಿ ಅಂತ ಅನ್ನೋದಕ್ಕೆ ನೀನು ಅದನ್ನು ಅಪೇಕ್ಷೆ ಪಡಬೇಕು, ಹಾಗೆ ನೀನು ಮಾಡಬೇಕು ಅನ್ನುವ ಒಂದು ಆದೇಶ ಅಲ್ಲಿ ಗೂಢವಾಗಿ ಕಾಣ್ತದೆ. ಕೃಷ್ಣನ ಒಂದು ಸಲಹೆ, ಸೂಚನೆ ಕಾಣ್ತದೆ. ದುಃಖಿಯಾಗಿದ್ದೆ ಈಗ, ಆದ್ರೆ ದುಃಖದ ನಿವಾರಣೆ ಹೇಗಾದಿತ್ತು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡು. ಕೇವಲ ದುಃಖವನ್ನೇ ಆಲೋಚನೆ ಮಾಡಬೇಡ. ಸುಖ ಬಂದಾಗ ಆ ಸುಖವನ್ನ ಹೇಗೆ ನಮ್ಮ ಜೀವಮಾನದಲ್ಲಿ ಸ್ಥಿರವಾದ ಚಿತ್ತದಿಂದ ಕಾಣಬೇಕು ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು. ಅಥವಾತೆ ಸ್ವಭಾವೋ ಎಂಬುದು ಕೆಲವು ಕಡೆ ಪಾಠ ಇದೆ, ಕೆಲವು ಕಡೆ ಅದು ಕಾಣಿಸೋದಿಲ್ಲ. ಇದು ನಿನ್ನದೊಂದು ಸ್ವಭಾವವೇ, ನಿನ್ನದು ಅಂದ್ರ ಇಲ್ಲಿ ಇದು ಯುಧಿಷ್ಠಿರ ಕೃಷ್ಣನ ಎದುರಿಗಿದ್ದಾನೆ. ತುಂಬಾ ಸುಂದರವಾದ ಶಬ್ದ ಅದು, ಯುಧಿಷ್ಠಿರ ಅನ್ನೋ ಶಬ್ದವೂ ಕೂಡ. ಯುದ್ಧ ಅಂದ್ರೆ ಭೂಮಿ, ಯುದ್ಧ ಅಂದ್ರೆ ಯುದ್ಧ ಭೂಮಿ, ಯುದ್ಧ ಭೂಮಿಯಲ್ಲಿ ಇದ್ದವನು ಮನುಷ್ಯ ಅಥವಾ ಯಾವನೋ ಒಬ್ಬ ರಾಜ, ಒಬ್ಬ ಚಕ್ರವರ್ತಿ ಯಾವುದೋ ಒಂದು ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಇರ್ತಾನೆ. ಸದಾ ಕಾಲದಲ್ಲೂ ಯಾರೂ ಏನು ಯುದ್ಧ ಭೂಮಿಯಲ್ಲಿ ಇರೋದಿಲ್ಲ. ಆದ್ರೆ ಯುಧಿಷ್ಠಿರ ಸದಾ ಕಾಲದಲ್ಲಿ ಯುದ್ಧ ಭೂಮಿಯಲ್ಲೇ ಇದ್ದವನು. ಅದರ ಅರ್ಥ ಏನು ಅಂದ್ರೆ ಒಟ್ಟಾರೆ ಜೀವನ ಅನ್ನೋದೇ ಒಂದು ಯುದ್ಧ. ಜೀವನ ಅನ್ನುವ ಯುದ್ಧದಲ್ಲಿ ಇದ್ದವನವನು ಸ್ಥಿರವಾಗಿ. ಆ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ಯುಧಿಷ್ಠಿರರೇ. ಜೀವನ ಅನ್ನೋ ಯುದ್ಧವನ್ನ ನಾವು ಸ್ಥಿರವಾಗಿ ನಿಂತು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ಇಡೀ ಮಹಾಭಾರತವನ್ನ ಏವಮಪಿ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತ ಹೇಳುವುದು. ಇಡೀ ಮಹಾಭಾರತ ಅನ್ನುವುದಾಗಲಿ, ರಾಮಾಯಣ ಅನ್ನುವುದಾಗಲಿ, ಭಾಗವತ ಅನ್ನುವುದಾಗಲಿ ಕೇವಲ ಒಂದು ಕಥಾ, ರಾಜಕುಮಾರರ, ರಾಜರ, ಚಕ್ರವರ್ತಿಗಳ ಕಥಾ ಮಾತ್ರ ಅಲ್ಲ. ಅದು ಅಲ್ಲೊಂದು ಅಧ್ಯಾತ್ಮದ ಅರ್ಥ ಇದೆ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನಲ್ಲ, ಯುದ್ಧದಲ್ಲಿ, ಜೀವನ ಎಂಬ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದಂಥ, ಆದ್ರೆ ನಿಲ್ಲಲಾಗದ ಒಬ್ಬ ಜೀವನಿಗೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೋಬೇಕು ನಾವು. ನಿನ್ನ ಸ್ವಭಾವ ಹೀಗಿದೆ, ಆದ್ರೆ ಈಗ ನೀನು ಅದನ್ನ ನಿನ್ನ ಮನಸ್ಸಿನ ಸ್ಥಿರತೆಯಿಂದ ಗೆಲ್ಲಬೇಕಾಗಿದೆ. ಹಿಂದೆ ಶಾಂತಿ ಪರ್ವದಲ್ಲಿ ಆ ಮಾತು ಬಂದಿದೆ, ಆಗ ನಾವು ಅದನ್ನು ನೋಡಿದ್ವಿ. ಈ ಸುಖ ಅಥವಾ ದುಃಖಗಳು ಬಂದಾಗ, ದುಃಖ ಬಂದಾಗ ವಿಶೇಷತಃ ಅದನ್ನೇ ಮತ್ಮತ್ತೆ ನಾವು ಆ ದುಃಖದ ಸನ್ನಿವೇಶಗಳನ್ನ, ದುಃಖದ ನೆನಪುಗಳನ್ನ ಮತ್ಮತ್ತೆ ಮನಸ್ಸಿನ ಮೇಲೆ ತಂದುಕೋಬಾರದು. ಮನಸ್ಸು ಅನ್ನೋದೊಂದು ಪರದೆ ಇದ್ದಂತೆ. ಆ ಸ್ಕ್ರೀನಿನ ಮೇಲೆ ಮತ್ತೆ ಅದೇ ಸನ್ನಿವೇಶಗಳು ಬಂದ್ರೆ ನಮಗೆ ದುಃಖ ಆಗ್ತಾ ಹೋಗ್ತದೆ. ಆದ್ರೆ ಆ ಸನ್ನಿವೇಶಗಳನ್ನು ಬಿಟ್ಟು ಬೇರೆ ಸನ್ನಿವೇಶಗಳನ್ನ ಕಾಣುವಂತ ಪ್ರಯತ್ನ ಪಡಬೇಕು. ಅದು ಆ ದುಃಖವನ್ನು ಗೆಲ್ಲುವಂತ ಉದ್ದೇಶ, ಗೆಲ್ಲುವಂತ ಒಂದು ಪದ್ಧತಿ, ಮಾರ್ಗ. ದೈವಂ ಹಿ ಬಲವತ್ತರಂ ಅಂತ ಇಲ್ಲಿ ದಕ್ಷಿಣ ಭಾರತದ ಪಾಠಗಳಲ್ಲಿ ಕೆಲವು ಕಡೆ ಒಂದು ಶಬ್ದ ಕಾಣಿಸ್ತದೆ. ಅದು ಚೆನ್ನಾಗಿದೆ. ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ. ಸುಖವೇ ಇರಲಿ, ದುಃಖವೇ ಇರಲಿ, ದೈವವೇ ಅದು ಕೆಲದಕ್ಕೂ ಕೂಡ ಕಾರಣ. ದೃಷ್ಟ್ವಾ ಸಭಾಗತಾಂ ಕೃಷ್ಣಾಂ. ಹಿಂದೆ ನೀವು 5 ಜನ ಪಾಂಡವರು ನೋಡ್ತಾ ಇದ್ರಿ, ಸಭೆಗೆ ದ್ರೌಪದಿಯನ್ನು ಎಳ್ಕೊಂಡು ಬಂದ್ರು. ಏಕವಸ್ತ್ರಾಂ ರಜಸ್ವಲಾಂ. ಆಗ ಅವಳ ಸ್ಥಿತಿ ಏನಾಗಿತ್ತು ಅದನ್ನೀಗ ನೀನು ನೆನಪು ಮಾಡ್ಕೊಳ್ಬೇಕಲ್ಲ. ಈಗ ನೀನು ನೆನಪು ಮಾಡ್ಕೊಂಡ್ರೆ, ನಾನು ಕಾರಣವಿಲ್ಲದೆ ಬಂದು ಹತ್ಯೆ ಮಾಡಿದೆ, ನನ್ನದು ತಪ್ಪಾಯಿತು, ಪಾಪವಾಯಿತು,
ಅನ್ನುವ ಪಾಪ ಪ್ರಜ್ಞೆ ನಿನ್ನನ್ನು ಕಾಡೋದಿಲ್ಲ. ಬಂಧುಗಳು ನಿನ್ನ ಶತ್ರುಗಳು ನಿನಗೆ ತೊಂದರೆ ಮಾಡಿದ್ರು, ಅದಕ್ಕಾಗಿ ಅವ್ರ ಮೇಲೆ ನೀನು ಶಸ್ತ್ರ ಎತ್ತಬೇಕಾಯ್ತು ಅಂತ ನಿನಗೆ ಸಮಾಧಾನ ಆಗ್ತದೆ. ಅವರು ಕಪಟದ ಜೂಜಾಟ ಆಡಿದ್ರು, ನಿಮ್ಮನ್ನು ಹೊರ ಹಾಕಿದ್ರು, ನೀವು ಅರಣ್ಯದಲ್ಲಿ ಇರಬೇಕಾಯ್ತು, ಅದನ್ನೆಲ್ಲ ನೆನಪು ಮಾಡ್ಕೋ. ಅವರು ನಿಮಗೆ ಮಾಡಿದಂತಹ ಅನ್ಯಾಯಗಳನ್ನ ನೆನಪು ಮಾಡ್ಕೋ. ಆಗ ನಿನಗೆ ಈಗಾಗಿರುವಂತ ದುಃಖ ಹೋಗ್ತದೆ. ಜಟಾಸುರ ಅಂತ ಒಬ್ಬ ರಾಕ್ಷಸ ವನವಾಸದಲ್ಲಿ ನಿಮಗೆ ತೊಂದರೆ ಕೊಟ್ಟಿದ್ದ. ಚಿತ್ರಸೇನ ಅನ್ನುವ ಗಂಧರ್ವನ ಜೊತೆಗೆ ನೀವು ಕೆಲವು ಬಾರಿ ಒಂದು ಪ್ರಸಂಗದಲ್ಲಿ ಯುದ್ಧ ಮಾಡಬೇಕಾದ ಪ್ರಸಂಗ ಬಂತು. ಮತ್ತೆ ಸೈಂಧವಾಚ್ಯ ಪರಿಕ್ಲೇಶ, ಈ ಜಯದ್ರಥ ದ್ರೌಪದಿಯನ್ನು ಅಪಹರಣ ಮಾಡಬೇಕು ಅಂತ ಬಂದಿದ್ದ ಸಭೆಯಲ್ಲಿ. ಅವನು ಎಂಥ ಅವಮಾನ ಮಾಡಿದ ದ್ರೌಪದಿಗೆ, ಅದನ್ನ ನೆನಪು ಮಾಡಿಕೋ. ಕೀಚಕ ದ್ರೌಪದಿಯನ್ನು ಒದ್ದಿದ್ನಲ್ಲ, ಕೀಚಕೇನ ಪದಾವಧಂ ಪದಾವಧ, ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಶತ್ರುಗಳು ನಿಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ರು, ಅದಕ್ಕೆ ಪ್ರತಿಯಾಗಿ ನೀವು ಪ್ರತಿಕ್ರಿಯಿಸಿದ್ರಷ್ಟೇ ಹೊರತು ನೀವು ಅನ್ಯಾಯ ಏನು ಮಾಡಲಿಲ್ಲ ಅಂತ ಗೊತ್ತಾಗ್ತದೆ. ಭೀಷ್ಮ ದ್ರೋಣರ ಜೊತೆಗೆ ನೀನು ಭಯಂಕರವಾದ ಯುದ್ಧ ಮಾಡಿದೆ. ಎಚ್ಚತೆ ದ್ರೋಣ ಭೀಷ್ಮಾಭ್ಯಾಂ ಯುದ್ಧಮಾಸೀದ್ ಅರಿಂಧಮ ಮನಸೇಕೇನ ಯೋದ್ಧವ್ಯಂ ತತ್ಯ ಯುದ್ಧಂ ಉಪಸ್ಥಿತಂ. ಇದಕ್ಕಾಗಿ ಯುಧಿಷ್ಠಿರನನ್ನು ಯುಧಿಷ್ಠಿರ ಅನ್ನೋದು ತುಂಬಾ ಸುಂದರವಾದ ಶಬ್ದ. ಈಗ ಭೀಷ್ಮ ಮತ್ತು ದ್ರೋಣರ ಜೊತೆಗೆ ಯುದ್ಧ ಆಗಿ ಹೋಗಿದೆ, ಆದರೆ ಈಗ ನೀನು ಮನಸ್ಸಿನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ. ಯುದ್ಧಂ ಸಮುಪಸ್ಥಿತಂ. ನಮ್ಮ ಮನಸ್ಸು, ನಮ್ಮ ಕಾಮಕ್ರೋಧಾದಿಗಳು, ನಮ್ಮ ಎಲ್ಲಾ ಥರದ ಮೂರ್ಖತನಗಳು, ದುರಾಗ್ರಹಗಳು, ಇವುಗಳ ವಿರುದ್ಧ ನಾವು ನಿತ್ಯ ಯುದ್ಧ ಸಾರಬೇಕಾಗೇ ಇರ್ತದೆ. ಆದ್ರಿಂದ ನಾವೇ ಯುಧಿಷ್ಠಿರರು, ಯುದ್ಧದಲ್ಲಿ ಸ್ಥಿರವಾಗಿ ಇರುವಂತವರೇ ನಾವು. ಮನಸ್ಸಿನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ. ನೀನೀಗ ಆ ಯುದ್ಧಕ್ಕೆ ಸಿದ್ಧನಾಗಬೇಕು. ಪರಂ ಅವ್ಯಕ್ತ ರೂಪಸ್ಯ ಪಾರಂ ಯುಕ್ತ ಸ್ವಕರ್ಮವಿಹಿ. ಮತ್ತೆ ಆ ಯುದ್ಧವನ್ನು ಮಾಡ್ತಾನೆ ಈ ಪರಮಾತ್ಮನನ್ನ ನೆನಪು ಮಾಡ್ಕೋಬೇಕು. ಅವ್ಯಕ್ತ ರೂಪನಾದ ಪರಮಾತ್ಮನನ್ನ ಸ್ಮರಿಸಿ ಅವನ ಸಾಕ್ಷಾತ್ಕಾರಕ್ಕೆ ಸಿದ್ಧನಾಗಬೇಕು. ಅದು ಪಾರಮವ್ಯಕ್ತ ರೂಪಸ್ಯ ಪರಮವ್ಯಕ್ತ ರೂಪಸ್ಯ ಅಂತ ಬೇರೆ ಬೇರೆ ತರ ಪಾಠ ಇದೆ. ಹಾಗಿರುವಾಗ ಆ ಪಾರವನ್ನ, ತೀರವನ್ನ ದಾಟಬೇಕು, ದುಃಖದ ಪಾರವನ್ನ ಅಂತ ಕೆಲವು ಕಡೆ ಅರ್ಥ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಪರ ಅಂದ್ರೆ ಸರ್ವೋತ್ತಮನಾದ ಭಗವಂತ ಅಂತ ಅರ್ಥ ಮಾಡಿದ್ದಾರೆ. ಅತ್ರ ನೈವ ಶರೈಃ ಕಾರ್ಯಂ ನಭೃತ್ಯೈಹಿನ ಚ ಬಂಧುಭಿಃ. ನೋಡು, ಹೊರಗಿನ ಯುದ್ಧ ನಡೆದಾಗ ನಿನಗೆ 7 ಅಕ್ಷೋಹಿಣಿ ಸೈನ್ಯ ಇತ್ತು, ಬಿಲ್ಲು ಬಾಣಗಳಿದ್ದವು, ಸೈನಿಕರಿದ್ರು, ಬಂಧುಗಳು, ಸೇನಾಪತಿಗಳಿದ್ರು, ತಮ್ಮಂದಿರಿದ್ರು. ಆದ್ರೆ ನಮ್ಮ ಜೀವನ ಅನ್ನೋ ಒಂದು ಯುದ್ಧವನ್ನು ನಾವೇನ್ ಮಾಡ್ಬೇಕಾಗಿದೆಯಲ್ಲ, ಇದರಲ್ಲಿ ಆತ್ಮನೈಕೇನ ಯೋದ್ಧವ್ಯಂ. ನಾವೊಬ್ಬನೇ ಇಲ್ಲಿ ಏಕಾಂಗಿಯಾಗಿ ಇದನ್ನೆಲ್ಲ ಹೋರಾಡಬೇಕಾಗ್ತದೆ ಮನುಷ್ಯ. ಆತ್ಮನೈಕೇನ ಯೋದ್ಧವ್ಯಂ ತತ್ಯ ಯುದ್ಧಂ ಉಪಸ್ಥಿತಂ. ಇಲ್ಲಿ ಆತ್ಮನೈಕೇನ ಯುದ್ಧವ್ಯಂ ಅನ್ನೋದಕ್ಕೆ ಮನುಷ್ಯ ಏಕಾಂಗಿ ಒಬ್ಬಂಟಿ ಅಂತ ಅರ್ಥ ಅಲ್ಲ. ಆತ್ಮಬಲದಿಂದ, ಆತ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನ ಸಹಕಾರ ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಆ ಪರಮಾತ್ಮನ ಜೊತೆಗೆ ಪರಮಾತ್ಮನ ಅನುಗ್ರಹದಿಂದ ನೀನು ಈ ಯುದ್ಧದಲ್ಲಿ ಮುಂದುವರಿಬೇಕು ಅಂತ ಅರ್ಥ. ಮನ್ಯು ಸೂಕ್ತ ಅದನ್ನು ಹೇಳ್ತದೆ. ಎಸ್ತೇ ಮನ್ಯೋ ವಿದದ್ವಜ್ರಸಾಯಕ ಸಹ ಓಜಃ ಪುಷ್ಯತೆ ವಿಶ್ವಮಾನುಷಕ ಸಾಹ್ಯಾಮ ದಾಸಮಾರ್ಯಂ ಯುಜಾ ಸಹ ತ್ವಯ ಯುಜ. ನೀನು ಯಾವತ್ತೂ ನಮಗೆ ಸಹಯೋಗಿಯಾಗಿ ಇದ್ದೇ ಇದ್ದಿ, ನಿನ್ನ ಸಹಯೋಗ ನಮ್ಗೆ ಯಾವತ್ತೂ ತಪ್ಪೋದಿಲ್ಲ. ಅಂಥವನ ಜೊತೆಗೂಡಿ ದಾಸಂ, ದುಷ್ಟರಾದಂತಹ ಶತ್ರುಗಳನ್ನು ನಾವು ಗೆಲ್ಲೋಣ ಅಂತ ಮನ್ಯು ಸೂಕ್ತನು ಆ ಭಗವಂತ ಯಾವತ್ತೂ ನಮ್ಮ ಜೊತೆಗಿರ್ತಾನೆ ಅನ್ನೋದನ್ನ ಹೇಳಿದೆ. ತಸ್ಮಿನ್ ಅನಿರ್ಜಿತೆ ಯುದ್ಧೆ, ಮನಸ್ಸನ್ನು ನಾವು ಗೆಲ್ಲದೆ ಹೋದ್ರೆ ಈ ಹೊರಗಿನ ಶತ್ರುಗಳನ್ನ ಗೆದ್ದು ಕೂಡ ಉಪಯೋಗ ಇಲ್ಲದಂತಾಗ್ತದೆ. ಏತಜ್ಞಾತ್ವ, ಮನಸ್ಸಿನ ಗೆಲುವೇ ನಮಗೆ ಮುಖ್ಯ, ಆಗಲೇ ನೀವು ಕೃತಕೃತ್ಯನಾಗ್ತಿ. ಏತಾಂ ಬುದ್ಧಿಂ ವಿನಿಶ್ಚಿತ್ಯ ಭೂತಾನಾಂ ಅಗತಿಂ ಗತಿಂ ಪಿತೃಪೈತಾಮಹೇ ವೃತ್ತೆ ಶಾಧಿ ರಾಜ್ಯಂ ಯಥೋಚಿತಂ. ಈ ಎಲ್ಲಾ ಪ್ರಾಣಿಗಳು ಕೂಡ ಭೂತಾನಾಂ ಆಗತಿಂ, ಅವು ಈ ಜಗತ್ತಿಗೆ ಬರುವುದು, ಗತಿಂ ಮತ್ತು ಜಗತ್ತು ನಾವು ಬಿಟ್ಟು ಹೋಗುವುದು, ಎಲ್ಲದಕ್ಕೂ ಕೂಡ ಈಶ್ವರೇಚ್ಛಾನೇ ಪ್ರಾಥಮಿಕಿ. ಹಿಂದೆ ಭಾಗವತ ತಾತ್ಪರ್ಯದಲ್ಲಿ ನೋಡಿದ್ದೇವೆ.
ಅವನ ಸಂಕಲ್ಪದಿಂದಲೇ ಅದು ನಡೀತದೆ. ಹಾಗಿರುವಾಗ ಭಗವಂತನ ಇಚ್ಛೆ ಪ್ರಕಾರ ಎಲ್ಲವೂ ನಡೆದಿದೆ ಅನ್ನುವುದನ್ನು ನೀನು ತಿಳ್ಕೊಂಡು ನಿನಗೆ ಪರಂಪರೆಯಿಂದ ಬಂದಿರುವಂತಹ ಈ ಯುದ್ಧ ಏನಿದೆ, ಈ ಒಂದು ರಾಜ್ಯ ಏನಿದೆ, ಇದರಲ್ಲಿ ಮುಂದುವರಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿಗೆ ನಾವು ನೋಡ್ತಾ ಇರುವಂತಹ ಎಲ್ಲಾ ಪಾಠಗಳಲ್ಲೂ ಕೂಡ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ಮತ್ತೆ ವೈಷ್ಣವ ಪಾಠ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠ, ಎಲ್ಲಾ ಪಾಠಗಳಲ್ಲೂ ಕೂಡ 12ನೇ ಅಧ್ಯಾಯ ಸಮಾಪ್ತವಾಗಿದೆ.